ರಾಹು ದೋಷಗಳು ಬಂದಾಗ ಮನುಷ್ಯ ಜಾಗೃತರಾಗಿರ್ಬೇಕು. ಯುದ್ಧ ನಡೀತಿರುವಂತಹ ಸಂದರ್ಭದಲ್ಲಿ ಯುಗಾದಿ ಅಟ್ಲೀಸ್ಟ್ ಈ ವರ್ಷ ನಮ್ಮ ರಾಶಿ ಫಲ ಬದಲಾಗುತ್ತಾ. ನಾನು ಈ ವರ್ಷದ ಕಂಪೇರ್ ತಗೊಂಡ್ರೆ 2026 6 8 ಬಹಳ ಕೇರ್ಫುಲ್ ಆಗಿರ್ಬೇಕು. 4 ರಾಹುರ್ ಜನ್ಮ ಕಥೆಯಂಚ ಬಲಹಂ ಸೌಭಾಗ್ಯ ಮಾನಕ್ಷಯಂ ಪಿತ್ತ ಬ್ರಹ್ಮ ಸೂತಕ. ಬ್ರಹ್ಮನಿಗೂ ಬಿಡ್ಲಿಲ್ಲ, ಸೂತಕ ದೋಷ. ಯಾರು ನೋಡಿದ್ರು ಇನ್ಸ್ಟಾಗ್ರಾಮ್ ನಲ್ಲಿ ಈ ಡೇಟ್ ನಿಮ್ಗೆ ಕೊಡ್ತಾ ಇದೀವಿ, ಆ ಡೇಟ್ ಅಲ್ಲಿ ನೀವು ಟ್ರಾವೆಲ್ ಮಾಡ್ಲೇಬೇಡಿ. ಅದು ಅವರವರ ರಾಶಿಗೆ ಅನುಗುಣವಾಗಿ ಹೋಗ್ತವೆ. ನಾವು ಅಷ್ಟಮಿ ದಿನ ಪ್ರಯಾಣ ಮಾಡಬಾರ್ದು ಅಂತ ಕರಿತೀವಿ, ನವಮಿ ದಿನ ಪ್ರಯಾಣ ಮಾಡಬಾರ್ದು ಅಂತ ಹೇಳ್ತೀವಿ. ನವಮಿ ಪ್ರಯಾಣ ಯಾವಾಗಲೂ ಶುಭವಲ್ಲ ಜನರಲಿ. ಶ್ರೀರಾಮಚಂದ್ರ ವನವಾಸಕ್ಕೆ ಹೋಗಿದ್ದ ಸಮಯ ಅದು. ಈಗ ಆಫ್ಟರ್ ದಿ ಯುಗಾದಿ 19 ನಂತರ ನಿಮಗೆ ಮೊದಲನೇದಾಗಿ ಜೂನ್ ನಂತರ ನಿಮಗೆ ಗುರು ಪತನ ಆಗ್ತಾನೆ. ಎಕನಾಮಿಕಲಿ ಕೂಡ ಹೆಚ್ಚು ತೊಂದರೆಗಳಾಗ್ತಾ ಇದೆ. ಹೌದು ನೋಡಿ, ಎಲ್ಲೋ ಯುದ್ಧ ನಡೀತಿದೆ, ನಮ್ಗೆ ಇಲ್ಲೆಲ್ಲೋ LPG ಸಮಸ್ಯೆ ಆಗ್ತಾ ಇದೆ. ಇದಕ್ಕಿದಾಗಿ ಹೋಟೆಲ್ ಅಲ್ಲಿ ದೋಸೆ ಸಿಗುತ್ತಾ, ಇಡ್ಲಿ ಸಿಗುತ್ತಾ, ಅಯ್ಯೋ ಇರುತ್ತೋ ಇಲ್ವೋ, ಈ ತರ ಅಂದ್ರೆ ಇಮ್ಯಾಜಿನ್ ಈ ತರದ್ದು ಒಂದು ಯೋಚನೆ ಕೂಡ ಬರಬಹುದು ಅನ್ನೋದು ನಾವು ಯೋಚನೆ ಅನ್ಕೊಂಡಿರ್ಲಿಲ್ಲ ಅಲ್ವಾ. ಜ್ಯೋತಿಷ್ ಶಾಸ್ತ್ರದ ಪ್ರಕಾರ, ಗ್ರಹಗತಿಗಳ ಪ್ರಕಾರ ಈಗ ಆಗುವಂತ ಬದಲಾವಣೆಗಳು ಎಲ್ಲಾ ಗ್ರಹ ಸ್ಥಿತಿಗಳಲ್ಲೂ ಕೂಡ ಭಾರತದಲ್ಲಿರ್ಬೋದು, ಅಖಂಡ ಭೂಮಂಡಲ ಪೃಥ್ವಿಲಿರ್ಬೋದು, ಸಾಕಷ್ಟು ಘಟನೆಗಳು ನಡೆಯುವಂತ ಸಮಯ ಈಗ. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ. ಪರಾಭವ ನಾಮ ಸಂವತ್ಸರ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಹಬ್ಬ ಅಂತ ಅಂದ ಕೂಡಲೇ ಬೆಳಗ್ಗೆ ಎದ್ದ ತಕ್ಷಣ ರೈಟ್ ಫ್ರಮ್ ದ ವರ್ಡ್ ಗೋ ನಾವು ಬೆಳಗ್ಗೆ ಎದ್ದು ನಮ್ಮ ರಾಶಿ ಫಲ ಹೇಗಿದೆ, ಈ ವರ್ಷ ಹೇಗಿದೆ ಅದನ್ನು ತಿಳ್ಕೊಳ್ಳೋದಕ್ಕೆ ಎಷ್ಟು ಕುತೂಹಲ, ಎಷ್ಟು ಕಾಯ್ತಾ ಇರ್ತೀವಿ. ಅದೇ ಕೆಲಸ ಇವತ್ತು ಕಂಪಲ್ಸರಿ ಮಾಡ್ತಾ ಇದ್ದೀವಿ. ರೇಡಿಯೋ ಸಿಟಿ 91.1 ಅಲ್ಲಿ ನೇತ್ರಾ ಜೊತೆಗೆ ಇವತ್ತು ಸ್ಟಾರ್ಸ್ ಎಕ್ಸ್ಪ್ರೆಸ್ ಅಲ್ಲ, ಅವ್ರು ನಿಜವಾದ ರಿಯಲ್ ಸ್ಟಾರ್ಸ್ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಪವನ್ ಶರ್ಮಾ ಗುರುಜಿ ಅವರಿದ್ದಾರೆ. ವೆಲ್ಕಮ್ ನೇತ್ರಾ ಶೋಗೆ ಸರ್. ನಮಸ್ಕಾರ. ಯುಗಾದಿ ಹಬ್ಬದ ಶುಭಾಶಯಗಳು ತಮಗೆ. ನಿಮಗೂ ಕೂಡ. ಸೊ ಹೇಳಿ ಸರ್, ಪರಾಭವ ನಾಮ ಸಂವತ್ಸರ ಹೌದು, ಏನ್ ತರ್ತಾ ಇದೆ ಈ ವರ್ಷ ನಮ್ಗಿದು? ಯೋಗವನ್ನು ತಂದುಕೊಡ್ತಾ ಇದೆ ಯಾರಿಗೆಲ್ಲ. ವಾ, ಓಕೆ, ನಿಜವಾಗ್ಲೂ ಆಫ್ಟರ್ ಇಷ್ಟೆಲ್ಲ ಯುದ್ಧ ಎಲ್ಲಾ ಕಡೆ ನೋಡ್ತಾ ನಿಜವಾಗ್ಲೂ ಒಂಥರ ಪಾಸಿಟಿವ್ ಆಗಿ ಸ್ಟಾರ್ಟ್ ಮಾಡ್ತಿದೀವಿ. ಪರಾಭವ ನಾಮ ಸಂವತ್ಸರದಲ್ಲಿ ಬರುವಂತ ಯೋಗಗಳು ಮತ್ತೆ ಅದೃಷ್ಟಗಳ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ಮತ್ತೆ ಯುದ್ಧಗಳು ನಡೀತಾ ಇದೆ, ರೆಸಿಸ್ಟೆನ್ಸ್ ನಡೀತಾ ಇದೆ, ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ಎಕನಾಮಿಕಲಿ ಕೂಡ ಹೆಚ್ಚು ತೊಂದರೆಗಳಾಗ್ತಾ ಇದೆ ಹೌದು. ಈಗ ಆಫ್ಟರ್ ದಿ ಯುಗಾದಿ 19 ನಂತರ ನಿಮಗೆ ಮೊದಲನೇದಾಗಿ ಜೂನ್ ನಂತರ ನಿಮಗೆ ಗುರು ಪತನ ಆಗ್ತಾನೆ. ಗುರು ಆದ ನಂತರ ಏನು ಪ್ರಾಬ್ಲಮ್ಸ್ ಇದೆ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಜೂನ್ವರೆಗೂ ಇದು ನಿಮಗೆ ಕಂಟಿನ್ಯೂ ಇದ್ದೇ ಇರ್ತದೆ. ಅದಾದ ನಂತರ ಆಗುವಂಥ ಬದಲಾವಣೆಗಳೇ ಈ ಯೋಗಗಳಾಗಿ ಪ್ರಾರಂಭ ಆಗ್ತದೆ. ಅದರಿಂದ ನೋಡಿ, ನಮ್ಮ ದೇಶದ ಪ್ರಧಾನಮಂತ್ರಿ ಕೂಡ ವೃಶ್ಚಿಕ ರಾಶಿ ಚಂದ್ರ ನೀಚ ಆದರೂ ಕೂಡ 5ನೇ ಸ್ಥಾನದಲ್ಲಿ ಯೋಗಗಳಿದೆ. ಆ 4 ಗ್ರಹಗಳು ಒಂದೇ ಮನೇಲಿದ್ದಾರೆ ಈಗ ಪ್ರೆಸೆಂಟು. ಆ ಯೋಗಗಳು ಕುಟುಂಬವನ್ನು ರಕ್ಷಣೆ ಮಾಡ್ತದೆ. 4ನೇ ಮನೆ ಕುಟುಂಬ ಸ್ಥಾನ ಅಂತ ಕರಿತೀವಿ. ಆ ಕುಟುಂಬ ಅಂತ ಹೇಳಿ ನಮ್ಮ ಭಾರತ ಒಂದು ಕುಟುಂಬ. ಆ ಜಾಗವನ್ನು ರಕ್ಷಣೆ ಮಾಡುವಂಥ ಶಕ್ತಿ ಇರುವಂಥದ್ದು ವೃಶ್ಚಿಕ ರಾಶಿ. ಅದಕ್ಕೆ ಆ ವೃಶ್ಚಿಕ ರಾಶಿ ಬಲವಾಗಿರೋದ್ರಿಂದ ನಮ್ಮ ಭಾರತವು ರಕ್ಷಣಾ ಕವಚದ ವ್ಯಕ್ತಿಯ ಜೊತೆ ಇದೆ. ದಟ್ ಈಸ್ ಒಂದು ಇಂಪಾರ್ಟೆಂಟು. ನಮಗೆ ಆರ್ಥಿಕವಾಗಿ ಏನು ನಮಗೆ ತೊಂದರೆಗಳ ಈ ಸಂವತ್ಸರದ 2026 ಏನು ನಡೀತು, ತೊಂದರೆಗಳಾಗ್ತಾ ಇದೆ. ಆಫ್ಟರ್ 2026 ಜೂನ್, ಆಗಸ್ಟ್, ಸೆಪ್ಟೆಂಬರ್ ನಂತರ ಸಾಕಷ್ಟು ಬದಲಾವಣೆಗಳಾಗುತ್ತೆ. ಇದನ್ನ ನಾವು ನೋಡಬಹುದು. ಇದು ನ್ಯಾಷನಲಿ ಅಕ್ರಾಸ್ ಇಂಡಿಯಾಗ ಗ್ಲೋಬಲಿ ನಡೆಯುತ್ತಾ? ಗ್ಲೋಬಲಿ ನಡೆಯುವಂಥದ್ದು. ಅಲ್ಲಿವರೆಗೂ ನಾವು ಜಾಗ್ರತೆ, ಎಕನಾಮಿಕಲಿ ನಾವು ಸ್ವಲ್ಪ ಈ ಸಂದರ್ಭದಲ್ಲಿ ಸ್ವಲ್ಪ ತೊಂದರೆಗಳಾಗುವಂಥದ್ದು ಅಷ್ಟೇ. ಹೆಚ್ಚು ನಿಮಗೆ ಕಾಣುವಂಥದ್ದು ಏನಿಲ್ಲ. ಅದರಿಂದ ಸ್ಪೆಷಲಿ ರಾಶಿ ಬಗ್ಗೆ ನಾನು ನೋಡ್ತೇನೆ. ಸೊ ಆ ತರ ನೋಡಿದ್ರೆ ಇವಾಗ ಆಫ್ಕೋರ್ಸ್ ನ್ಯಾಷನಲಿ ಅಂಡ್ ಗ್ಲೋಬಲಿ ಯುದ್ಧ ನಡೀತಿರುವಂತಹ ಸಂದರ್ಭದಲ್ಲಿ ಯುಗಾದಿ ಅಟ್ಲೀಸ್ಟ್ ಈ ವರ್ಷ ನಮ್ಮ ರಾಶಿ ಫಲ ಬದಲಾಗುತ್ತಾ, ಏನಾದ್ರೂ ಒಳ್ಳೇದಾಗುತ್ತಾ ಅನ್ನೋಂಥ ನಿಟ್ಟಿನಲ್ಲೇ ಯೋಚನೆ ಮಾಡ್ತಿರ್ತೀವಿ. ಅದು ನಮಗೆ ಪರ್ಸ್ನಲಿ ಆ್ಯಂಡ್ ಆಲ್ಸೋ ನ್ಯಾಷನಲಿ ಕೂಡ. ನೋಡಿ, ಎಲ್ಲೋ ಯುದ್ಧ ನಡೀತಿದೆ, ನಮ್ಗೆ ಇಲ್ಲೆಲ್ಲೋ LPG ಸಮಸ್ಯೆ ಆಗ್ತಾ ಇದೆ. ಇದಕ್ಕಿದಾಗಿ ಹೋಟೆಲ್ ಅಲ್ಲಿ ದೋಸೆ ಸಿಗುತ್ತಾ, ಇಡ್ಲಿ ಸಿಗುತ್ತಾ, ಅಯ್ಯೋ ಇರುತ್ತೋ ಇಲ್ವೋ, ಈ ತರ ಅಂದ್ರೆ ಇಮ್ಯಾಜಿನ್ ಈ ತರದ್ದು ಒಂದು ಯೋಚನೆ ಕೂಡ ಬರಬಹುದು ಅನ್ನೋದು ನಾವು ಯೋಚನೆ ಮಾಡಿರ್ಲಿಲ್ಲ ಅಲ್ವಾ. ಸೊ ಎಲ್ಲೋ ಯುದ್ಧ ನಡೀತಿದೆ ಅಂತಂದ್ರೆ ಅದ್ರ ಬಿಸಿ ಇಲ್ಲಿವರೆಗೂ ಕೂಡ ಮುಟ್ಟುತ್ತೆ, ಎಲ್ಲರಿಗೂ ತಟ್ಟತ್ತೆ. ಎಸ್ಪೆಷಲಿ ಭಾರತಕ್ಕೂ ತಟ್ಟಿದೆ ಅದ್ರದ್ದು ಬಿಸಿ. ನಾನು ಹೇಳಿದೆ ಅಪ್ ಟು ನಿಮ್ಗೆ ಜೂನ್ವರೆಗೂ ಇದ್ರದ್ದು ಬಿಸಿ ತಟ್ಟತ್ತೆ. ಅದಾದ ನಂತರ ಆಗುವಂತ ಬದಲಾವಣೆಗಳು ನಿಧಾನವಾಗಿ ಅದು ಚೇತರಿಸಿಕೊಳ್ಳುವಂತ ಸಾಧ್ಯತೆಗಳಿದೆ. ಅದರಿಂದ ನನ್ನ ಪ್ರಶ್ನೆ,
ಜ್ಯೋತಿಷ್ ಶಾಸ್ತ್ರದ ಪ್ರಕಾರ, ಗ್ರಹಗತಿಗಳ ಪ್ರಕಾರ ಈಗ ಆಗುವಂಥ ಬದಲಾವಣೆಗಳು ಎಲ್ಲ ಗ್ರಹಸ್ಥಿತಿಗಳಲ್ಲೂ ಕೂಡ ಭಾರತದಲ್ಲಿರ್ಬೋದು, ಅಖಂಡ ಭೂಮಂಡಲ ಪೃಥ್ವಿಲಿರ್ಬೋದು ಸಾಕಷ್ಟು ಘಟನೆಗಳು ನಡೆಯುವಂಥ ಸಮಯ ಈಗ. ಮತ್ತೆ ಜೂನ್ ನಂತರ ಅಂತ ಹೇಳ್ತಾ ಇದ್ದೀರಾ? ಮತ್ತೆ ನೋಡಿ, ನಮ್ಮ ದೇಶದಲ್ಲಿ ಈ ವರ್ಷ ಗ್ರಹಣ ಬಹಳ ಕಡಿಮೆ ಇಲ್ಲ. ಗ್ರಹಣ 3 ಗ್ರಹಣ ಇರೋದು. ಸೂರ್ಯಗ್ರಹಣ 2, ಚಂದ್ರಗ್ರಹಣ 1 ಇದೆ. ಬೇರೆ ದೇಶಗಳಲ್ಲಿ ಗ್ರಹಣ ದೋಷ ಇದೆ. ನಮ್ಮ ದೇಶದಲ್ಲಿ ಗ್ರಹಣ ದೋಷ, ಗ್ರಹಣ ಗೋಚಾರ ಕೂಡ ಆಗುದಿಲ್ಲ ಈ ವರ್ಷ. ಅಂದ್ರೆ ವಿ ಆರ್ ಇನ್ ಸೇಫ್ ಜಾಗ ಅಂತ. ಕಂಪೇರ್ ಟು ಗ್ರಹಣ ದೋಷ ಬಂದಾಗಲೇ ಯಾವಾಗಲೂ ಕೂಡ ನಿಮಗೆ ಘಟನೆಗಳು ಯಾವಾಗಲೂ ಗ್ರಹಣ ದೋಷ ಬಂದಾಗಲೇ ಸಮಸ್ಯೆಗಳು ಉದ್ಭವ ಆಗ್ತದೆ. ಗ್ರಹ ದೋಷಗಳು ಬಂದಾಗ ಸಮಸ್ಯೆಗಳು ಉದ್ಭವ ಆಗುತ್ತೆ. ಗ್ರಹ ದೋಷ, ಗ್ರಹಣ ದೋಷಗಳು ಜಾಗೃತರಾಗಿದ್ದಾಗ ಮತ್ತು ಶುಭ ಫಲ ಇದ್ದಾಗ ಶುಭವನ್ನೇ ಕೊಡುತ್ತೆ. ನಾವು ಇದನ್ನ ಗಮನಿಸ್ಕೋಬೇಕು. ನ್ಯಾಷನಲಿ, ಗ್ಲೋಬಲಿ ಮಾತಾಡ್ತಾ ಇದ್ದೀವಿ. ಆಲ್ಸೋ ಕಳೆದ ವರ್ಷ ದೊಡ್ಡ ಒಂದು ವಿಮಾನ ಅಪಘಾತ ಆಯಿತು. ಅದಾದ ನಂತರ ಸುಮಾರು ಡೇಟ್ಗಳು ಹೊರಗಡೆ ಬಂದವು. ನನಗೆ ಬಹಳಷ್ಟು ಡೌಟ್ಸ್ ಇದೆ ನನಗೆ ತಲೆಯಲ್ಲಿ. ಅಂದರೆ ಈ ಡೇಟ್ಸ್ ಯಾವ ಡೇಟಲ್ಲಿ ವಿಮಾನ ಹತ್ತಬಾರ್ದು, ಈ ರೀತಿಯ ಸುಮಾರು ಫಾರ್ವರ್ಡ್ಸ್ ಬಂದ್ಬಿಡ್ತು. ಆಮೇಲೆ ಯಾರು ನೋಡಿದ್ರು ಇನ್ಸ್ಟಾಗ್ರಾಮ್ನಲ್ಲಿ ಈ ಡೇಟ್ ನಿಮಗೆ ಕೊಡ್ತಾ ಇದೀವಿ, ಆ ಡೇಟಲ್ಲಿ ನೀವು ಟ್ರಾವೆಲ್ ಮಾಡಲೇಬೇಡಿ ಅಂತ. ಅದು ಅವರವರ ರಾಶಿಗೆ ಅನುಗುಣವಾಗಿ ಹೋಗ್ತವೆ. ಈ ಎಕ್ಸಾಂಪಲ್ ನಾವು ಮೇಷ ರಾಶಿಗೆ ತಗೊಂಡಾಗ ಲಕ್ಕಿ ನಂಬರ್ ಬಂದಾಗ ನಾನು 1 ಈ ವರ್ಷ ನಡೀತಾ ಇರೋದು 1 and 10 ನಂಬರ್ ಇಸ್ ಅ ಗುಡ್ ಲಕ್ಕಿ ನಂಬರ್ಸ್ ಅಂತ. ಹಾಗೆ ಅವರ ರಾಶಿಗೆ ಅನುಗುಣವಾಗಿ ಈ ವರ್ಷದಲ್ಲಿ ಯೂನಿವರ್ಸಲ್ ಆಗಿ ಹೇಳುವಂಥದ್ದೇ ಬೇರೆ. ಯೂನಿವರ್ಸಲ್ ಹೇಳ್ತೀವಿ, ಕಳೆದ ವರ್ಷದಲ್ಲಿ 7 ನಂಬರ್ ಇಸ್ ನಾಟ್ ಅನ್ಲಕ್ಕಿ ನಂಬರ್ ಅಂತ ಕರಿತೀವಿ. ಮತ್ತೆ ಈ ವರ್ಷದಲ್ಲಿ 6 ನಂಬರ್ ತುಂಬಾ ಅನ್ಲಕ್ಕಿ ಅಂತ ಹೇಳಿದ್ದಾರೆ ತುಂಬಾ. ಬಟ್ ಬರ್ತಾ ಆ ಇಯರ್ ಅಲ್ಲಿ ಬರುವಂಥದ್ದನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಈಗ ನಾವು ಯುಗಾದಿಗೆ ಬಂದಾಗ, ನಾವು ಹೊಸ ವರ್ಷ ಸಂವತ್ಸರ ಬಂದಾಗ, ಎಸ್ಪೆಷಲಿ ನಾವು ಅಸ್ಟ್ರಾಲಜಿ ಕಂಪೇರ್ ಮಾಡ್ಕೊಂಡಾಗ ನಾವು ಅಷ್ಟಮಿ ದಿನ ಪ್ರಯಾಣ ಮಾಡಬಾರ್ದು ಅಂತ ಹೇಳ್ತೀವಿ, ನವಮಿ ದಿನ ಪ್ರಯಾಣ ಮಾಡಬಾರ್ದು ಅಂತ ಹೇಳ್ತೀವಿ. ನವಮಿ ಪ್ರಯಾಣ ಯಾವಾಗಲೂ ಶುಭವಲ್ಲ. ಜನರಲಿ ಯಾರು ಮಾಡೋದಿಲ್ಲ. ಹೆಚ್ಚಾಗಿ 80% ಯಾರು ಮಾಡೋದಿಲ್ಲ ಗೊತ್ತಿರೋರು. ಬಟ್ ಜನರಲಿ ಅವಾಯ್ಡ್ ಮಾಡ್ತೀವಿ ನಾವು. ಯಾಕಂದ್ರೆ ವನವಾಸಕ್ಕೆ ಹೋದ ಶ್ರೀರಾಮಚಂದ್ರ ವನವಾಸಕ್ಕೆ ಹೋಗಿದ್ದ ಸಮಯ ಅದು. ಆ ಕಡೆ ಹೋದಾಗ ಆಫ್ಟರ್ 14 years ಆದ್ಮೇಲೆ ವಾಪಸ್ ಬಂದಿರೋದು ಎಲ್ಲವೂ ಕೂಡ ಇತಿಹಾಸ ಇರೋದ್ರಿಂದ ಇವೆಲ್ಲವೂ ನಾವು ಸ್ವಲ್ಪ ಹೇಳ್ತೇವೆ. ನಾವು ಪ್ರಯಾಣ ನಿಷಿದ್ಧ, ಮಾಡಬೇಡಿ, ಟ್ರಾವೆಲ್ ಮಾಡಬೇಡಿ ಅಂತಾನೆ ಹೇಳೋದು. ಕೆಲಸಗಳು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಶುಭ ಕಾರ್ಯಗಳು ಮಾಡಕ್ ಹೋಗ್ಬೇಡಿ. ದಶಮಿಗೆ ಮಾಡಿ, ದ್ವಾದಶಿ ಮಾಡಿ, ಪಂಚಮಿ ಮಾಡಿ, ಷಷ್ಠಿ ಮಾಡಿ, ಸಪ್ತಮಿ ದಿನ ಮಾಡಿ. ಸಪ್ತಮಿ ಒಳ್ಳೆ ದಿನ. ಸಪ್ತಮಿ ಬಂದಾಗ ನಕ್ಷತ್ರ ಅನುಗುಣವಾಗಿ ಸಪ್ತಮಿ ದಿನ ಶ್ರೇಷ್ಠ ದಿನ. ಇವೆಲ್ಲವೂ ನಾವು ರಾಶಿಗೆ ಅನುಗುಣವಾಗಿ ಪಂಚಾಂಗಕ್ಕೆ ಅನುಗುಣವಾಗಿ ತೆಗೆದುಕೊಂಡು ಹೋಗ್ತೀವಿ. ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಸೇರ್ಕೊಂಡ್ರೆ ಪಂಚಾಂಗ. ಈ ತಿಥಿನೂ ನೋಡ್ತೀವಿ, ವಾರ ನೋಡ್ತೀವಿ, ಕರ್ಣ ನೋಡ್ತೀವಿ. ಇವೆಲ್ಲವೂ ನೋಡ್ಕೊಂಡು ಬಂದಾದ ನಂತರ ಶುಭ ಮುಹೂರ್ತಗಳನ್ನ ನಿರ್ಣಯ ಮಾಡ್ತೀವಿ. ಈ ಶುಭ ಮುಹೂರ್ತಗಳ ನಿರ್ಣಯ ಮಾಡಬೇಕಾದ್ರೆ ಇವೆಲ್ಲವೂ ಬಹಳ ಪ್ರಮುಖವಾಗಿರುವಂಥದ್ದು. ಇದರಲ್ಲಿ 2 ಮಿಸ್ಟೇಕ್ಸ್ ಇದ್ರೂ ಕೂಡ ನಾವು ಅವಾಯ್ಡ್ ಮಾಡ್ತೀವಿ. ಆ ಸಮಯದಲ್ಲಿ ನಿಷಿದ್ಧ ಮಾಡ್ತೀವಿ. ವಾರನೂ ಇಂಪಾರ್ಟೆಂಟು, ತಿಥಿ ಇಂಪಾರ್ಟೆಂಟು, ನಕ್ಷತ್ರ ಇಂಪಾರ್ಟೆಂಟು. ಇದು ಮಸ್ಟ್ ಅಂಡ್ ಶುಡ್. ಇವು ಬಂದಾಗಲೇ ನಿಮಗೆ ರಾಜಯೋಗ ಮತ್ತೆ ಧನಯೋಗ ಮತ್ತೆ ಯಾವ ಶುಭ ಫಲಗಳು ನೋಡುವಂಥದ್ದೇ ಆ ಸಮಯದಲ್ಲಿ. ಆ ಸಮಯ ಕೊಟ್ಟಾಗ ನಿಮಗೆ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ, ವಿಶ್ವಾಸದ ಮೇಲೆ ಹೋಗ್ತದೆ. ಸೊ ಜನರಲ್ ಈಗ ಸೋಷಿಯಲ್ ಮೀಡಿಯಾನಲ್ಲಿ ಈ ದಿನ ಚೆನ್ನಾಗಿದೆ, ಈ ದಿನ ಚೆನ್ನಾಗಿಲ್ಲ ಅಂತ ತುಂಬಾ ಜನರಲೈಸ್ಡ್ ಆಗಿ ಕೆಲವು ರಾಶಿಗಳಿಗೆ ಹೇಳ್ತಾ ಹೋಗ್ತಾರೆ. ಬಟ್ ಅದು ಜನರಲ್ ಆಗಿ ಹೇಳಿದಾಗ ರಾಶಿ ಫಲಗಳಿಗೆ ರಾಶಿ ಬೇಸಿಕ್ಲಿ ಹೇಳಿದಾಗ ಇಂಥ ದಿನ ಒಳ್ಳೇದು, ಇಂಥ ನಂಬರ್ ಒಳ್ಳೇದು, ಅದು ಓವರ್ ಆಲ್ ನಿಜವಾಗ್ಲೂ ಕರೆಕ್ಟಾಗಿ ಸೂಟ್ ಆಗುತ್ತಾ? ಈಗ ನಾನು ಹೇಳಿದೆ ಫ್ಲೈಟ್ ಇಂತಿಂಥ ದಿನ ಟ್ರಾವೆಲ್ ಮಾಡಬೇಡಿ ಅಂತ ತುಂಬಾ ಜನರಲೈಸ್ಡ್ ಆಗಿ ಸುಮಾರು ರೀಲ್ಗಳು ಓಡಾಡೋದು ಆ ಥರ. ಈ ಸ್ಕ್ರೀನ್ ಮೇಲೆ ತೋರಿಸುವಂತ ಈ ಡೇಟ್ಸ್ ನಲ್ಲಿ ನೀವು ಟ್ರಾವೆಲೇ ಮಾಡಬೇಡಿ ಅಂತ. ಬಟ್ ಎಷ್ಟು ಸರಿ ಅಥವಾ ಎಷ್ಟು ತಪ್ಪೋದು? ಇಲ್ಲ, ನಾನು ಹೇಳಿದ್ರೆ ಅವರು ಇಂಡಿವಿಜುವಲ್ ಈ ಅವರವರ ಡೇಟ್ ಆಫ್ ಬರ್ತ್ ಮೇಲೆ ಹೋಗ್ತದೆ. ಜನರಲಿ ಹೇಳಬೇಕಾದ್ರೆ ರಾಶಿಗೆ ಈ ಡೇಟ್ ಅಲ್ಲಿ, ಈ ವರ್ಷದಲ್ಲಿ ಈ ಡೇಟು ಅಷ್ಟು ಪ್ರಶಸ್ತವಾಗಿಲ್ಲ ಅಂತ ಕೂಡ ಕನ್ಸಿಡರ್ ಮಾಡ್ತೀವಿ. ದಟ್ ಇಸ್ ಟ್ರೂ. ಯಾಕಂದ್ರೆ ಎಕ್ಸಾಂಪಲ್ 4 ಇಸ್ ಅ ರಾಹು ನಂಬರ್. ರಾಹು ಇಸ್ ಅ ವೆರಿ ಸ್ಟ್ರಾಂಗ್ ನಂಬರ್. ಅವನು ಯಾಕಂದ್ರೆ ವಿ ಕಾಂಟ್ ಜಡ್ಜ್ ಮಾಡಕ್ ಆಗುದಿಲ್ಲ. 4 ಇಸ್ ಅ ಶ್ಯಾಡೋ ನಂಬರ್. ಅವನಿಗೆ ಸ್ವಂತ ಗ್ರಹ ಮನೆ ಇಲ್ಲ. ಯಾಕಂದ್ರೆ ನಾವು 9 ಗ್ರಹಗಳಲ್ಲಿ ನಾವು 7 ಗ್ರಹಗಳು 2 ಮನೆಗಳು ತೋರಿಸ್ತೀವಿ. ಆ ರಾಹುಗೆ ಸ್ವಂತ ಮನೆ, ಶ್ರೇಷ್ಠ ಮನೆ ಇಲ್ಲ. ಯಾಕಂದ್ರೆ ಅದು ಶ್ಯಾಡೋ, ಯಾವಾಗ್ಲೂ ಕೂಡ ನೆರಳನ್ನು ಕೊಡುವಂಥದ್ದು ಶ್ಯಾಡೋ ಅಂತ ಕರಿತೀವಿ. ಅದರಿಂದ 4 ನಂಬರ್ ಕಾವಲು ಕೇರ್ಫುಲ್ ಆಗಿದೆ ಅಂತಾನೆ ಕರೆಯೋದು. 4 ರಾಹುರು ಜನ್ಮ ಕಥೆಯಂಚ ಬಲಹಂ ಸೌಭಾಗ್ಯ ಮಾನಕ್ಷಯಂ ಪಿತ್ತ ಬ್ರಹ್ಮ ಸೂತಕ. ಬ್ರಹ್ಮನಿಗೂ ಬಿಡ್ಲಿಲ್ಲ ಸೂತಕ ದೋಷ. ಬ್ರಹ್ಮನಿಗೆ ಭೂಮಿಲಿ ಪೂಜೆ ಮಾಡೋದಿಲ್ಲ. ಅದರಿಂದ ರಾಹು ದೋಷಗಳು ಬಂದಾಗ ಮನುಷ್ಯ ಜಾಗೃತರಾಗಿರ್ಬೇಕು. ದಿಸ್ ಇಸ್ ಇಂಪಾರ್ಟೆಂಟ್ ಆಫ್ ದಿ ರಾಹು. 4 ನಂಬರ್ ಬಂದಾಗಲೂ ಕೂಡ ಆ ಇಯರ್ ಅಲ್ಲಿ ಕ್ಯಾಲ್ಕುಲೇಷನ್ ಆಗಿರ್ಬೇಕು. ನಾನು ಈ ವರ್ಷದ ಕಂಪೇರ್ ತಗೊಂಡ್ರೆ, ಈ ವರ್ಷದ 2026 ಸ್ಪೆಷಲಿ
ಎಸ್ಪೆಷಲಿ ನಿಮಗೆ ಬರೋದು 6 ಹ್ಮ್ ಆ್ಯಂಡ್ 8 ಭಾಳ ಕೇರ್ಫುಲ್ ಆಗಿರಬೇಕು. ಗಂಡಾಂತರಗಳು ಬರುವಂಥದ್ದು ಎಕ್ಸಾಂಪಲ್ 8 ನಂಬರ್ಸ್ ಇರೋರು, 6 ನಂಬರ್ಸ್ ಇರೋರು, ಅಂದ್ರೆ 6 ನಲ್ಲಿ ಹುಟ್ಟಿದಂಥವ್ರು ಅಥವಾ 8 8 6 ಮತ್ತೆ 7 ಅಲ್ಲಿ 6 ಮತ್ತೆ 8 ಅಲ್ಲಿ ಬರುವಂತವ್ರಿಗೆ ಬಹಳ ಕೇರ್ಫುಲ್ ಆಗಿರ್ಬೇಕಾಗ್ತದೆ. ಈ ವರ್ಷದಲ್ಲಿ ಆಗುವಂತ ಆಸುಪಾಸ ಘಟನೆಗಳೇ ಹೆಚ್ಚು ನಡೆಯುತ್ತೆ. ಅಂದ್ರೆ ಯಾವ ರೀತಿ ಕೇರ್ಫುಲ್ ಆಗಿರಬೇಕು ಇವರು? ಆ ಡೇಟ್ಗೆ ಪರ್ಟಿಕ್ಯುಲರ್ ಆಗಿ ಯಾವ್ದು ಸೆಲ್ಫ್ ಡಿಸಿಷನ್ ತಗೋಬೇಡಿ. ಆ ಡೇಟ್ಗೆ ಬರುವಂತದನ್ನ ಅವಾಯ್ಡ್ ಮಾಡಿ. ನೆಕ್ಸ್ಟ್ ಡೇಟ್ಗೆ ನೋಡ್ಕೊಳ್ಳಿ, ಅಬ್ಸರ್ವ್ ಮಾಡಿ. ಆ ಡೇಟಲ್ಲಿ ಬರುವಂತ ಗಂಡಾಂತರಗಳು ಹೆಚ್ಚು ಬರ್ತದೆ. ಇನ್ಸೈಡ್ ನಿಮ್ಗೆ ಫೀಲ್ ಆಗುತ್ತೆ, ಯು ಗೆಟ್ ಫೀಲ್ ದಟ್ ಇದರ್ ನೀವು ಆ ಡೇಟ್ಗಳಲ್ಲಿ ಹುಟ್ಟಿದವರಾಗಿದ್ರೆ ಅಥವಾ ಆ ಡೇಟ್ಗಳಲ್ಲಿ ಏನಾದ್ರೂ ಮಾಡೋದಾಗಿದ್ರೆ ನಿಮ್ಗೆ ಫೀಲ್ ಯು ಕ್ಯಾನ್ ಫೀಲ್ ದಟ್, ಅದು ನಿಮ್ಗೆ ಅನುಭವ ಆಗುತ್ತೆ. ಅದನ್ನ ಅವಾಯ್ಡ್ ಮಾಡಿ. ಚೇಂಜಸ್ ಆಗ್ತದೆ. ತುಂಬಾ ಜನಕ್ಕೆ ಸಾಕಷ್ಟು ಜನಕ್ಕೆ ಅದಕ್ಕೆ ಸಂಬಂಧಪಟ್ಟಂತ ಪರಿಹಾರಗಳು ಕೂಡ ಮಾಡ್ಕೋತಾರೆ. ಸಂಬಂಧಪಟ್ಟಂತ ಪರಿಹಾರಗಳು ಸಾಕಷ್ಟು. ಎಕ್ಸಾಂಪಲ್ ಈ 1+2+4 ಅಂತ ಹಾಕೋತಾರೆ ಅವರ ವಾಲ್ ಪೇಪರ್ ಮೇಲೆ. ಅದು ವಾಲ್ಗೆ ಇಟ್ಟಿದ್ರೆ ಬಹಳ ಪವರ್ಫುಲ್. ಅದು 2+4 6 ಎನರ್ಜೈಸ್ ಮಾಡ್ತದೆ ಮತ್ತೆ ಅಲ್ಲಿ ವಾಪಸ್ಸು. ಮತ್ತೆ ಎಸ್ಪೆಷಲಿ 3+6 ಬರ್ತಾರೆ, 9 ಮಾಡ್ತಾರೆ. 9 ಈಸ್ ಎನರ್ಜಿ ಮಾಡುತ್ತೆ, 9 ಎನರ್ಜಿ ಕೊಡ್ತದೆ. ಪರಿಹಾರಗಳು, ಸ್ಮಾಲ್ ಟಿಪ್ಸ್ ಪರಿಹಾರಗಳು ಅವ್ರಿಗೆ. ಈಗ ನೀವಿರೋ ಕ್ಯಾಬಿನ್ ಅಲ್ಲಿ ನೀವು ಇಟ್ಟಿದ್ರೆ ಆ ನಂಬರ್ ನಿಮ್ಗೆ ಬರ್ತಿಲ್ಲ ಅಂದ್ರೆ ನೀವು 3+9 ಇಟ್ಕೊಂಡ್ರೆ ಅದು ಎನರ್ಜೈಸ್ ಆಗ್ತದೆ. ಯಾವ ನಂಬರ್ ಬರ್ತಿಲ್ಲ ಅಂದ್ರೆ ನಿಮ್ಗೆ 6 ಆಗ್ತಾ ಇಲ್ಲ ಅಂದ್ರೆ ಅದನ್ನ ಡಿವೈಡ್ ಮಾಡ್ಕೋಬೇಕು. 3+6 ಒಂದು ಆಡ್ ಮಾಡ್ಕೊಂಡು ನೀವು ಆ ನಂಬರ್ನ ನಿಮ್ ಟೇಬಲ್ ಇಟ್ಕೋಬೇಕು. 2+4 ಅಂತ ಬರ್ದು. ಹೌದು, 2+4 ಅಲ್ಲ, 3+6 ಆದ್ರೆ 9 ಆಯ್ತಲ್ಲ. 9 ಆಯ್ತು. ಎನರ್ಜಿ ಕೊಡುತ್ತೆ, ಉಲ್ಟಾ ಕೊಡುತ್ತೆ. 6 ಇದ್ರೆ ಅದಕ್ಕೆ 3+ ಅಂತ ಹಾಕೊಂಡು 3+6 ಅದನ್ನ 9 ಮಾಡ್ಕೊಳ್ಳಿ. 9 ಓಕೆ. ಅದು ನಿಮಗೆ ಎಫೆಕ್ಟ್ ಪಾಸಿಟಿವ್ ಎಫೆಕ್ಟ್ ಕೊಡ್ತದೆ. ಸೇಮ್ ಮನೆ ನಂಬರ್ ಹೌದು 6 ಅಂತಿದೆ. ಹೌದು, ಏನ್ ಮಾಡ್ಬೋದು ಅವರು ಆ ತರದಿದ್ರೆ? ಹೇಳಿದ್ನಲ್ಲ, ಸೇಮ್ 2+ ಅಲ್ಲ 3+6 ಮಾಡಿ 9 ಮಾಡ್ಕೊಳ್ಳೋದು. ಈ ತರದೆಲ್ಲ ನೀವು ಫಾರ್ಮೆಟ್ ಅಲ್ಲಿ ಅದನ್ನ ಪರಿಹಾರ ಮಾಡ್ಕೊಂಡಾಗ ನಿಮ್ಗೆ ಅದು ಅವಾಯ್ಡ್ ಆಗ್ತದೆ. ಓಕೆ, ಇದು ನಿಮಗೆ ಹೆಲ್ಪ್ ಆಗ್ತದೆ. ಓಕೆ, ಇಂಟ್ರೆಸ್ಟಿಂಗ್. ಸೊ ಈಗ ಥ್ರೂ ದ ಕಾನ್ವರ್ಸೇಷನ್ ಹೀಗೆ ಈ ವರ್ಷದ್ದು ರಾಶಿ ಫಲ ಹೇಗಿದೆ ಅಂತ ನೋಡೋದಕ್ಕಂತೂ ಖಂಡಿತ ಕುತೂಹಲ ಇದೆ. 4 ಮೇನ್ ಭಾಗಗಳಲ್ಲಿ ಜನ ಕಾಯ್ತಾ ಇರ್ತಾರೆ. ಒಂದು ಮೋಸ್ಟ್ ಇಂಪಾರ್ಟೆಂಟ್ಲಿ ಅಫ್ಕೋರ್ಸ್ ಹಣಕಾಸು ಏನಿದೆ, ಹೇಗಿದೆ, ನಮ್ಮ ಸಂಪತ್ತು ಹೇಗೆ ವೃದ್ಧಿ ಆಗುತ್ತೆ ಅನ್ನೋದು ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ. ಅದೆಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಸಂಪತ್ತು ಆರೋಗ್ಯ. ಹೌದು, ಅಂಡ್ ನಮ್ಮ ಸುತ್ತ ಇರುವಂತಹ ನಮ್ಮ ರಿಲೇಶನ್ಶಿಪ್ಸ್, ನಮ್ಮ ಫ್ಯಾಮಿಲಿ ಬೇಸಿಕ್ಲಿ ಹೇಗಿದೆ. ಅದು ಆಕ್ಚುಲಿ ಅದು 2 ಫಿಕ್ಸ್ ಆಗಿದ್ರೆ ಜೀವನದಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು ಅಲ್ವಾ? ಅದಾದ್ಮೇಲೆ ಹಣಕಾಸು ನೋಡೋಣ. ಅಂಡ್ ಫೈನಲಿ ನಮ್ಮ ಓವರ್ ಆಲ್ ಕರಿಯರ್ ಗ್ರೋತ್ ಹೇಗಿರುತ್ತೆ ಅನ್ನೋ ಈ 4 ಆಸ್ಪೆಕ್ಟ್ಸ್ ಅಲ್ಲಿ ನಾವು ರಾಶಿ ಫಲ ನೋಡ್ತಾ ಹೋಗೋಣ. ಖಂಡಿತ. ಇಂತಹ ಹೆಚ್ಚಿನ ಕಾಂಟೆಂಟ್ ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ.